ಮಾತೃದೇವ ಭವ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ವಿಧಿ ನಿಷೇಧಗಳು ಎಲ್ಲಿ ತನಕ ಅಂತಂದ್ರೆ ಅಪರೋಕ್ಷ ಜ್ಞಾನ ತನಕ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಬಿಟ್ಬಿಡ್ಬೇಕಂತಂದ್ರೆ ಬಿಡೋದೇ ಇಲ್ಲ ಅಂತಾರೆ. ಯಾಕೆ? ಪರಮಾತ್ಮನ ಪ್ರೀತ್ಯರ್ಥವಾಗಿ ಮುಕ್ತೋಪಿತಾವದು ವಿವ್ಯಾಪ್ಸತೆ ಮಾರಬ್ಧಮಷ್ಟನ್ನು ಅಭಿಮಾನ ಶೂನ್ಯ ಮಾಡ್ತಾನೆ ಇರ್ತಾರೆ. ಕೃಷ್ಣಾನೇ ಕೃತನಾಗು ದೇವ್ರ ಸೇವೆ ಮಾಡೋಕ್ಕೆ ನಮಸ್ಕಾರ ಮಾಡೋಕ್ಕೆ ಏನು ಕಷ್ಟಪಡಬೇಕು, ಸಂಧ್ಯಾವಂದನ ಮಾಡಲಿಕ್ಕೆ ಏನು ಕಷ್ಟಪಡಬೇಕು, ನಿನ್ನ ಪೂಜೆ ಅಂತ ಮಾಡ್ತಿರ್ತಾರೆ ಮಹಾನುಭಾವರು, ಬಿಡೋದಿಲ್ಲ. ಆ ರೀತಿಯಾಗಿ ದೇವತರಾದರು ಎಷ್ಟೇ ಸಂಸಾರದಲ್ಲಿದ್ದರೂ ಕೂಡ ಪರಮಾತ್ಮನ ಆ ಜ್ಞಾನದಿಂದ ನಾರದರ ಒಂದು ಮಾರ್ಗವನ್ನು ಅವಲಂಬನೆ ಮಾಡಿದ ವಿಚಾರವನ್ನು ಈ ಸ್ವರಾಟ್ ಎಂಬತಕ್ಕಂಥ ಪದ ಹೇಳ್ತಾ ಇದೆ. ಪಂಚಮ ಸ್ಕಂದದ ವಿಚಾರವನ್ನು ಷಷ್ಠ ಸ್ಕಂದ ಅರ್ಥವನ್ನು ಹೇಳ್ತಾ ಇದ್ದಾರೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಹೃದಯ ಆದಿಕವಯೇ ಅಜಾಮಿಳರಿಗೆ ದಾಸಿ ಸಹ ವಾತ್ ಪೂರ್ವ ಅಯಂ ಅಂಚ ಶ್ರುತ ಸಂಪನ್ನ ಅಂತಾರೆ ಅವಧೂತರು. ಎಂತಹ ಜ್ಞಾನ ಕೊಟ್ಟಿದ್ದ ಪರಮಾತ್ಮ ಅಂತಂದ್ರೆ ಜ್ಞಾನ ಕೊಟ್ಟಿದ್ದ. ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಜ್ಞಾನಿಗಳಾದ ಅಜಾಮಿಳರಿಗೆ ತನ್ನ ಉಪದೇಶವನ್ನು ಮಾಡಿದ್ದ, ತನ್ನ ಜ್ಞಾನವನ್ನು ಕೊಟ್ಟಿದ್ದ. ಅದಕ್ಕೆ ವಿಷ್ಣುದೂತರಿಗೆ ಹೇಳೋ ಕಾಲಕ್ಕೆ ಇವನು ಸಾಮಾನ್ಯನಲ್ಲ, ಮಹಾಜ್ಞಾನಿಯಾಗಿದ್ದಾನೆ, ಆದರೂ ಇಂಥ ಪಾಪ ಮಾಡದ ಅಂದಾಗ ಆ ಜ್ಞಾನ ಕೊಟ್ಟವನು ಪರಮಾತ್ಮ. ಇದು ಷಷ್ಠಸ್ಕಂದ ಅರ್ಥವನ್ನು ಹೇಳಿದ ಮೇಲೆ ಮುಂದೆ ಮುಖ್ಯಂತಿಯನ್ನು ಸೂರಯ. ಮುಖ್ಯಂತಿಯನ್ನು ಸೂರಯ ಅಂತಂದ್ರೆ ಜ್ಞಾನಿಗಳು ಕೂಡ ಪರಮಾತ್ಮನ ವಿಷಯದಲ್ಲಿ ಮೋಹಗೊಳ್ಳುತ್ತಾರೆ. ಅದು ಬೇಕಾದಷ್ಟು ನೋಡಿದ್ದೀವಿ. ಅದಕ್ಕೆ ವಿಶಿಷ್ಟವಾದ ಸಪ್ತಸ್ಕಂದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಯಾತಕ್ಕಾಗಿ ಮಂಗಳ ಅನುವಾದದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಎಷ್ಟೋ ವಿಚಾರಗಳು ಸಪ್ತಾಹ ಕ್ರಮದಲ್ಲೇ ಕೇಳಿದ್ರು ಅದು ಮುಂದೆ ಕೊಟ್ಟೋಗಿರುತ್ತೆ. ಇದು ಸಂಗೀತದಂತೆ ಅಲ್ಲದೇ ಪದ್ಯಗಳನ್ನ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಇಲ್ಲಿ ವೇದವ್ಯಾಸ ದೇವರು ಏನು ಕೂತ್ಕೊಂಡು ಪ್ರಯಾಣ ಮಾಡ್ತಾರೋ ಆ ವಿಚಾರಗಳು ಬರ್ತಾ ಇರುತ್ತೆ. ಬಿಟ್ಟು ಹೋಯ್ತು ಅಂತ ಚಿಂತನೆ ಮಾಡಂಗಿಲ್ಲ, ಮತ್ತೆ ಮತ್ತೆ ನುಡಿಸ್ತಾನೆ. ಅದು ಅದಕ್ಕೆ ಹೇಳೋದು, ಯಾವ ಕಾಲಕ್ಕೆ ಏನು ನುಡಿಸ್ತಾನೋ ಅದು ಅವನ ಅಧೀನ. ಅದು ವೇದವ್ಯಾಸ ಪೀಠದಲ್ಲಿ ಯಾವುದೇ ಪುರಾಣಿಕರಾಗಲಿ ಯಾವುದೇ ಪ್ರವಚನಕಾರರಾಗಲಿ ನಾವು ಇದನ್ನೇ ಹೇಳ್ತೀವಿ ಅಂತ ನಿರ್ಣಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಏನು ಒಳಗೆ ಇದ್ದು ಪ್ರಯಾಣ ಮಾಡಿ ನುಡಿಸ್ತಾನೋ ಅದರಂತೆ ಹೋಗ್ತಾ ಇರುತ್ತೆ. ಇಲ್ಲಿ ಏನಾಗಿದೆ, ಮುಖ್ಯಂತಿಯನ್ನು ಸೂರ್ಯ ಅನ್ನೋ ವಿಚಾರದಲ್ಲಿ ಹಿರಣ್ಯಕಶಿಪಿಗೂ ಪರಮಾತ್ಮನಿಗೂ ಯುದ್ಧ ಪ್ರಸಂಗ ಬಂದಾಗ, ಕಂಬದಿಂದ ಬಂದಾಗ ಗಂಭೋರಿ ತೀಕ್ಷ್ಣನಕ ಸಂವೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ಬೃಹದೇ ಅಂಬೋಧಿಜಾನುಸರಣಾಂಬೋಜ ಭೂಪವನ ಕುಂಭೀನ ಶೇಷ ಖಗಲಾಟ್ ಕುಂಭೀಂದ್ರ ಗೃದ್ಧಿಧರ ಜಂಬಾರಿ ಷಣ್ಮುಖ ಮುಖಾಂಬೂರ್ವಾಭಿನುತಮಾಂ. ಬಂದ ಸ್ವಾಮಿ ಇವನು ಭೂತೋ ಏನು ಅಂತ ಚಿಂತನೆ ಮಾಡ್ದ. ಯಾವುದಿದೆ ಆಕಾರವೇ ನೋಡಿಲ್ಲ ಅಂತ. ಆದರೂ ಬಂಡತನ ಯುದ್ಧಕ್ಕೆ ಹೋದ. ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲ, ಪರಮಾತ್ಮ ಅನ್ನೋ ಜ್ಞಾನ ಇಲ್ಲ. ಯುದ್ಧದಲ್ಲಿ ಪರಮಾತ್ಮ ಹಿಡಿಯೋದು ಬಿಡೋದು ಹಿಡಿಯೋದು ಬಿಡೋದು ಆಟ ಆಡ್ತದೆ. ಹೇಗೆ ಅಂತಂದ್ರೆ ಬೇಟೆಗೆ ಸಿಕ್ಕ ಇಲಿ, ಬೆಕ್ಕಿಗೆ ಬೇಟೆ ಸಿಕ್ಕಿಬಿಟ್ರೆ ಇಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅಂದ್ರೆ ಹೋಗುತ್ತೆ, ಹೊಡೆಯುತ್ತೆ, ಒಂದು ಹಿಂದೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸಿಕ್ಕಿಬಿಟ್ಟಿದೆ. ಹಾಗೆ ಬಿಡೋದು ಹಿಡಿಯೋದು ಆಟ ಆಡಿಸ್ತಾನೇ ಇದ್ದಾನೆ ಪರಮಾತ್ಮ. 2 ಸತಿ 3 ಸತಿ ತಪ್ಪಿಸ್ಕೊಂಡಂತೆ ದೇವರಿಂದ. ಬಿಟ್ಟ ಪರಮಾತ್ಮ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಶ್ರೀಹರಿ ಬಿಟ್ಟ ಇಚ್ಛಾಪೂರ್ವಕವಾಗಿ. ಆಗ ದೇವತೆಗಳೆಲ್ಲ ಮೇಲೆ ನಿಂತಿದ್ರಂತೆ. ಆ ಭಯಕ್ಕೆ ಆರ್ಭಟಕ್ಕೆ ದೇವತೆಗಳೆಲ್ಲ ಬಂದ್ಬಿಟ್ಟಿರ್ತಾರೆ ವಿಮಾನದಲ್ಲಿ. ಆಕಾಶ ಪೂರ್ತಿ ತುಂಬ ತೊಡಕಾಡ್ತಿದೆ, ಜಾಗವೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ ದೇವರನ್ನ. ಎಂತಹ ಯುದ್ಧ ಇದು ಅಂತ ಸಂತೋಷ ಪಡ್ತಾ ಇದ್ದಾರೆ. ಆದರೂ ತಪ್ಪಿಸ್ಕೊಂಡ ತಕ್ಷಣ ಅನುಮಾನ, ಏನು ಪರಮಾತ್ಮನಿಂದ ತಪ್ಪಿಸ್ಕೊಳ್ತಾ ಇದ್ದಾನಲ್ಲ, ಇವನೇ ಪ್ರಬಲನಾಗ್ತಿದ್ದಾನೆ ಅಂತ. ಆ ಸಮಯದಲ್ಲಿ 1-2 ಸತಿ ತಪ್ಪಿಸ್ಕೊಂಡ ಮೇಲೆ ಆಕಾಶದಿಂದ ನೋಡಿದಂತೆ ಹಿರಣ್ಯಕಶಿಪು ತಲೆ ಎತ್ತಿ ನೋಡಿದಂತೆ, ಕಷ್ಟಪಡ್ತಾ ಇದ್ದೀನಿ, ಯುದ್ಧ ಮಾಡ್ತಾ ಇದ್ದೀನಿ, ಸಹಾಯಕ್ಕೆ ಬರದೆ ತಮಾಷೆ ನೋಡ್ತಾ ಇದ್ದೀರಾ, ಇವನನ್ನು ಕೊಂದು ಬಿಟ್ಟು ನಿಮ್ಮನ್ನು ವಿಚಾರಿಸ್ಕೊಳ್ತೀನಿ ಅಂತ ಯೋಚನೆ ಮಾಡಿದಂತೆ. ತಕ್ಷಣವೇ ಮೋಡದ ಮರೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ರಂತೆ ದೇವತೆಗಳೆಲ್ಲ. ಘನಚ್ಛದಾಹ, ನಾವು ಹೇಳ್ತಿಲ್ಲ, ಇದು ಕಟ್ಟುಕತೆ ಇಲ್ಲ, ಭಾಗವತ ಹೇಳ್ತಾ ಇದೆ. ಘನಚ್ಛದಾಹ, ಮೋಡದ ಮರೆಯಲ್ಲಿ ದೇವತೆಗಳೆಲ್ಲ ಬಚ್ಚಿಟ್ಕೊಂಡ್ಬಿಟ್ರಂತೆ. ಯಾಕೆ? ಇವನಿಗೆ ಕಣ್ಣು ಬಿದ್ದರೆ ನಾಳೆ ಇನ್ನೇ ಶಿಕ್ಷೆ ಕೊಡ್ತಾನೋ, ಪರಮಾತ್ಮನ ರಕ್ಷಣೆ ಮಾಡ್ತಾನೆ ಅನ್ನೋ ಜ್ಞಾನ ಇಲ್ಲ, ಅವನು ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲ, ಅಜಿತ ಅನ್ನೋ ಜ್ಞಾನ ಇಲ್ಲ, ಅಜೇಯ ಅನ್ನೋ ಜ್ಞಾನ ಇಲ್ಲ. ಇಷ್ಟು ದೇವತೆಗಳಿಗೆ ಪರಮಾತ್ಮ ಮೋಹವನ್ನು ಉಂಟು ಮಾಡ್ತಾನೆ. ಮುಖ್ಯಂತಿ ಸೂರ್ಯ
ವೈಚಿತ್ಯೇತಿ ಧಾತು ಚಿತ್ತಜ್ಞಾನ ನ ಜಾನಂತಿ ಕ್ವಚಿತ್ ಅನ್ಯಥಾ ಜಾನಂತಿ ಇತ್ಯರ್ಥಃ. ಶ್ರೀ ತೀರ್ಥರು ಹೇಳ್ತಿದ್ದಾರೆ, ಮೋಹ ಯಥಾರ್ಥ ಜ್ಞಾನ ಅಲ್ಲ, ಮತ್ತೇನು ತಿಳಿದು ಬಿಡ್ತಾರೆ. ಒಬ್ಬ ಪರಮಾತ್ಮ ಸಮರ್ಥನಾಗಿಬಿಡ್ತಾನೆ, ಜೀವನಿಗೆ ನಾಶ ಇಲ್ಲ ಅಂತ ಉಪದೇಶ ಮಾಡ್ತಕ್ಕಂತಹ ಸಾಮಾನ್ಯ ಮನುಷ್ಯರು ನಾವು. ದೇವತೆಗಳಿಗೆ ಪರಮಾತ್ಮ ಅಷ್ಟು ಶುದ್ಧ ಜ್ಞಾನ ಕೊಟ್ಟಿದ್ರು ಕೂಡ ಭಗವಂತ ಮಾಯಾಮೋಹಿತರಾದ ನಿನ್ನ ಬಂಧಕ ಶಕ್ತಿಗೆ ನಮೋ ನಮಃ ಅಂತಾರೆ ದಾಸರಾಯರು. ಎಂತಹ ಮೋಹವನ್ನು ಹಾಕಿಬಿಟ್ಟ ಪರಮಾತ್ಮ ಮುಖಿಯಂತಿ ಎನಿಸುವರೆಯ. ಇದು ಸಪ್ತಸ್ಕಂದಾರ್ಥವನ್ನು ಸೂಚನೆ ಮಾಡಿದ ಮೇಲೆ ತೇಜೋವಾಯುತಾಂ ವಿನಿಮಯ ಗಜೇಂದ್ರ ಮೋಕ್ಷವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟಮ ಸ್ಕಂದದಲ್ಲಿ ಬರ್ತಕ್ಕಂತಹ ವಿಚಾರ ಬಹು ಅಪರೂಪವಾಗಿರ್ತಕ್ಕಂತಹ ವಿಚಾರಗಳು ಬಂದಿದೆ. ಇಲ್ಲಿ ಗಜೇಂದ್ರ ಮೋಕ್ಷವನ್ನು ಮಹಾನುಭಾವರು ಬಾದರಾಯಣ ಏತತ್ತೆ ಶ್ರೀರಾಜೋವಾಚ ಬಾದರಾಯಣ ಏತತ್ತೆ ಶ್ರೋತವಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿ ಗ್ರಾಹಕಸ್ತಮೋ ಮುಚಿತ್. ಈ ಅಷ್ಟಮಸ್ಕೃತದಲ್ಲಿ ಮನ್ವಂತರಾದಿಗಳ ಮನ್ವಂತರಗಳ ಅಭಿಮಾನಿ ದೇವತೆಗಳು ಅವರ ಅಧಿಕಾರವನ್ನೆಲ್ಲ ವರ್ಣನೆ ಮಾಡಿದ ಮೇಲೆ ಇಲ್ಲಿ ಯಜ್ಞನಾಮಕ ಪರಮಾತ್ಮ ತನ್ನ ತಂದೆಗಳಾದ ಸ್ವಯಂಭೂಮರುಗಳನ್ನು ರಕ್ಷಣೆ ಮಾಡಿದ ವಿಚಾರ ಬದರಿಕಾಶ್ರಮದಲ್ಲಿ. ಇದು ಈಶಾವಾಸ್ಯ ಉಪನಿಷತ್ತು ಇದನ್ನೇ ಇದು ಪ್ರತಿಪಾದನೆ ಮಾಡ್ತಾ ಇದೆ. ಶ್ರೀಮದ್ ಭಾಗವತ ಸರ್ವ ಉಪನಿಷತ್ತು ವೇದಗಳ ಅರ್ಥವನ್ನೇ ಹೇಳ್ತಾ ಇದೆ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಈಶಾವಾಸ್ಯವನ್ನು ಸರ್ವ ಯತ್ಕಿಂಚ ಜಗತ್ಯಾಂ ಜಗತ್ ಜಗತ್ಯತ್ಯೇನ ಬುದ್ಧೀತಾಃ ಮಾಗೃತ ಕಸಿ ಸಿದ್ಧಂ ಅಂತ ಈಶಾವಾಸ್ಯ ಉಪನಿಷತ್ತಿದ್ರೆ, ಇಲ್ಲಿ ಆತ್ಮಾವಾಸ್ಯವಿದಂ ಅಂತ ಶ್ರೀ ಸ್ವಯಂಭೂಮರುಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಆತ್ಮಾವಸ್ಯವಿದಂ ವಿಷ್ಣು ಜಗತ್ಯಾಂ ಜಗನ್ಮನಃ ಜಗತ್ಯತ್ಯೇನ ಬುದ್ಧೀತಾಃ ಮಾಗೃತ ಕಸ್ಯಚಿತ್ ಧನಂ. ಯಾರ ಇನ್ನು ಹಾಕೊಂತ ಹೇಳಿದ್ದೆ. ಮಕ್ಕಳಿಗೆಲ್ಲ ಖುಷಿ ಏನೋ ಬಂತು ಆಟ ಸಾಮಾನು. ಯಾಕೆ ಹಾಕಲಿಲ್ವಾ? ಯಾಕೆ ಮತ್ತೆ ಬಂದಿಲ್ಲ? ಅದು ತೆಗೆದ್ಬಿಡೋದು, ಅದು ತೆಗೆದ್ಬಿಡೋಣ. ಅಲ್ಲೇ ಅದೇ ತೆಗೆದ್ಬಿಡೋದು ಪಿನ್ನು ಮದು ಅದು ತೆಗೆದ್ಬಿಡು, ಅದೇ ಹಾಕಿ. ಅಲ್ಲೇ ಪಿನ್ ಇದೆಯಲ್ಲ, ಆ ಪಿನ್ ಇದೆಯಲ್ಲಮ್ಮ, ಚಾರ್ಜ್ ತೆಗೆದು ಹೇಳಿದ್ದ ಅಲ್ಲೇ. ಅಲ್ಲೇ ಇರ್ಬೇಕು ನೋಡು. ಎಲ್ಲಿ ಅದರಲ್ಲೇ ಇರ್ತಿದ್ದೆ ಹೇಳಿದ್ದೆ. ಬೇಡ ಬೇಡ ಸಾಕು ಅಷ್ಟೇ ಅಲ್ಲ. ಹಲೋ ಆಯ್ತಪ್ಪ ಹಾಕೋ. ಹಲೋ ಬಾ. ತೇನ ಮುಂಜೀತಾಃ ಮಾಗೃತ ಕಸ್ಯ ಸಿದ್ಧನಂ ಅಂತ ಉಪನಿಷತ್ತು ಉಪದೇಶ ಮಾಡ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಯಾರಲ್ಲೂ ಯಾಚನೆ ಮಾಡಬೇಡ, ಯಾವುದೇ ಸಂದರ್ಭ ಇರಲಿ ಯಾರಿಗೂ ಕೈ ಚಾಚಬೇಡ. ಅದಕ್ಕೆ ದಾಸರ ಮಹಾನುಭಾವರು ಮತ್ತೊಂದು ಕಡೆ ಜ್ಞಾನಿಗಳು ಹೇಳ್ತಾರೆ, ಯಾಚೇಯಂ ಕರುಣಾ ಸಿಂಧು ಯಾವತ್ ಜೀವವಿದಂತವ ಅದೇನ್ಯಂ ದೇಹದಾಢ್ಯಮ್ಮೆ ತ್ವತ್ಪಾದ ಅಂತ ಸುತ್ತಿರ್ತೀನಿ. ನಿನ್ನನ್ನು ಯಾಚನೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಕೃಷ್ಣ. ಏನಂತ? ನನಗೆ ಯಾವ ಕಾಲಕ್ಕೂ ಮಕ್ಕಳ ಏನ್ ಖುಷಿ ನಗ್ಸಕ್ಕಾಗ್ತಿತ್ತ ಆ ಕಡೆ ಹಲೋ ಲೂಸ್ ಕಾಂಟ್ಯಾಕ್ಟ್ ಇದೆ ಮೋಸ್ಟ್ಲಿ ಅಲ್ಲ ಸೇರಿ ಆ ಪಾಯಿಂಟ್ ಅಲ್ಲೇ ತೇನ ಮುಂಜೀತಾಃ ಮಾಗೃತಃ ಕಸ್ಯಚಿತ್ ಧನಂ. ಕಸ್ಯಚಿತ್ ಧನಂ ಅಂತೂ ಇದೆ ಪಾಠ. ಕಸ್ಯಚಿತ್ ಧನಂ ಅಂತೂ ಹೇಳ್ತಾ ಇದ್ದಾರೆ. ಏನು ಅರ್ಥ ಇದು? ಶ್ರೀಹರಿ ಕೊಟ್ಟಿದ್ದರಲ್ಲಿ ಸಂತೋಷ ಪಡಿ. ಅವನು ಯಾಕೆ ಕೊಡ್ತಾನೆ, ಎಷ್ಟು ಕೊಡ್ತಾನೆ, ಯಾವಾಗ ಕೊಡ್ತಾನೆ ಅವನು ಗೊತ್ತಿದೆ. ಸ್ವಲ್ಪ ಆಕರ್ಷಿಸ್ತದೆ, ಅಲ್ಲೇ ಕೂತ್ಕೊಂಡು ಸ್ವಲ್ಪ ಗೋಪಿ ಸ್ವಲ್ಪ ಆಕರ್ಷಿಸ್ತದೆ. ಈ ಕಡೆ ಸಾಕು ಸಾಕು ಬಿಡು. ಆ ಕಡೆ ಈ ರೀತಿಯಾಗಿ
ಪರಮಾತ್ಮ ಸರ್ವೋತ್ತಮ ಅಂತ ಗೊತ್ತಾದ ಮೇಲೆ ಅವನನ್ನು ಯಾಚನೆ ಮಾಡಬೇಡಿ. ಏನು ಬೆಳಬೇಕು? ತ್ವತ್ಪಾದ ಅಮೃತ ಸದೃತಿ ಕಟ್ಟಿಸದ. ತ್ವತ್ಪಾದ ಅಮೃತ ಸದೃತಿ, ನಿನ್ನ ಪಾದಾರವಿಂದದಲ್ಲಿ ರತಿಯನ್ನು ಕೊಡು. ಯಾಚೇನ ಕರುಣಾ ಸಿಂಧು, ಯಾವತ್ ಜೀವನಂತವ, ಯಾವತ್ತೂ ನಿನ್ನ ಅಧೀನವೇ ಈ ಜೀವ. ಈ ದೇಹಗಳ ವ್ಯತ್ಯಾಸ ಆಗುತ್ತೆ ಹೊರತು ಜೀವ ನಿನ್ನ ಅಧೀನವೇ ಯಾವ ಕಾಲಕ್ಕೂ ಕೂಡ. ಆದ್ದರಿಂದ ನಿನ್ನ ಭಕ್ತನಾದ ನನ್ನನ್ನ ಇನ್ನೊಬ್ಬರ ಕೈಗೆ ಹಾಕಬೇಡ. ಮೈಕ್ ತೆಗೆದ್ಬಿಡಿ, ಮೈಕ್ ಆಫ್ ಮಾಡಿಬಿಡಿ. ಅದು ಸಮೀರ ವಾಲ್ಯೂಮ್ ಕಡಿಮೆ ಮಾಡು, ಸ್ವಲ್ಪ ಕಡಿಮೆ ಮಾಡು. ಅಲ್ಲ ಮುಂದಿಂದು ಸ್ವಲ್ಪ ಕಡಿಮೆ ಮಾಡ್ತಾರೆ, ಸ್ವಲ್ಪ ಮಾಡಿ. ಪೂರ್ತಿ ಕಡಿಮೆ ಮಾಡಬೇಡ. ಯಾವ ಜೀವವಿದಂತವ ಅದೇನ್ಯಂ ದೇಹದಾರ್ಢ್ಯಮ್ಮೆ ತ್ವತ್ಪಾದಾಂಬುಜ ಸದ್ರತ್ಯಂ. ಜೀವತ್ವ ಕೊಡಬೇಡ, ದೇಹದಾರ್ಢ್ಯ ಕೊಡು. ನಿನ್ನ ಸೇವೆಗೆ ಸದಾಕಾಲ ಕೊಡು. ಆಗಲೇ ಈ ಜನ್ಮ ಸಾರ್ಥಕ ಆಗುತ್ತೆ, ಜೀವ ಉದ್ಧಾರ ಆಗುತ್ತಾನೆ. ಇಲ್ಲದಿದ್ದರೆ ಬಹಳ ಕಷ್ಟಪಡ್ತಾನೆ ಅಂತ ಒಂದು ಪ್ರಾರ್ಥನೆ. ಅದು ಯಾತಕ್ಕಾಗಿದ್ರೆ ಉಪನಿಷತ್ತು ಹೇಳ್ತಾ ಇದೆ. ತೇನ ತ್ಯಕ್ತೇನ ಬುಂಜೀತ. ಬುಂಜೀತ ಅಂದರೆ ಅನುಭವಿಸು ಅಂತ ಅರ್ಥ. ಊಟ ಮಾಡುವಂತ ಒಂದಾದರೆ ಕುರುಭುಂಸತ ಕರ್ಮ ನಿಜಾನ್ಯತಂ ಹರಿಪಾದ ವಿನಮ್ರ ಧ್ಯೇಯ ಸತತಂ. ಯಾಕೋ ಹರಿರೇವ ಗುರು ಹರಿರೇವ ಕುರುಭುಂಸತ ಕರ್ಮ ನಿಜಂ ನಿಯತಂ. ನೀನು ಅನುಭವಿಸು, ಯಾವುದನ್ನ ನಿಜವಾದ ಕರ್ಮ ಮಾಡಿ ಅನುಭವಿಸು. ಏನು ಅನುಭವಿಸ್ಬೇಕು? ಏನು ಪರಮಾತ್ಮ ಕೊಡ್ತಾನೋ ಅದನ್ನು ಅನುಭವಿಸು. ಏನು ಅಪೇಕ್ಷೆ ಬೇಕಾದಷ್ಟು ಬರ್ತದೆ, ಅದು ಬೇಕು ಇದು ಬೇಕು ಅಂತ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಇದೇ ಔಷಧಿ ಕೊಡಿ ಅಂತ ಕೇಳಬಾರ್ದು. ನಮ್ಮ ರೋಗಕ್ಕೆ ಏನು ಔಷಧಿ ಕೊಡಬೇಕು ಅವ್ರು ಕೊಡ್ತಾರೆ. ರೋಗ ಅಂತ ಹೇಳೋದಷ್ಟೇ ನಮ್ಮ ಕರ್ತವ್ಯ. ಆ ರೀತಿಯಾಗಿ ನಮಗೆ ಜ್ಞಾನ ಇಲ್ಲದೆ ಇದ್ದಾಗ ಬರ್ತಕ್ಕಂಥ ರೋಗಗಳಿಗೆ ಔಷಧಿ ಕೊಡ್ತಕ್ಕಂತಹ ವೈದ್ಯರಿಗೆ ನಾವು ಇಷ್ಟ ರೋಗ ಅನುಭವ ಇದೆ ಅಂತ ಹೇಳಿದಾಗ ಔಷಧಿ ಕೊಡೋದು ಗೊತ್ತಾಗಲ್ಲ, ಏನು ಕೊಟ್ಟೆ ಗೊತ್ತಾಗಲ್ಲ. ಹಾಗೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ವೈದ್ಯರಿಗೆ ನಾವು ಹೇಳಬೇಕು ಎಂಥ ರೋಗ ಅಂತ, ಇಲ್ಲಂದ್ರೆ ಬೇರೆ ಔಷಧಿ ಕೊಡೋ ಸಂಭವ ಉಂಟು. ಪರಮಾತ್ಮ ಹಾಗಲ್ಲ, ಸರ್ವಜ್ಞನಾಗಿದ್ದಾನೆ. ತೇನ ತ್ಯಕ್ತೇನ ಮುಂಜೀತ. ಇದಕ್ಕೆ ಶ್ರೀರಾಯರು ಖಂಡಾರ್ಥವನ್ನ ಮಾಡ್ತಾ ಇದ್ದಾರೆ. ಖಂಡಾರ್ಥದಲ್ಲಿ ಅರ್ಥ ಮಾಡ್ತಾ ತ್ಯಕ್ತೇನ ಅಂದ್ರೆ ಬಿಟ್ಟಿದ್ದು ಅಂತ ಅಲ್ಲ, ತ್ಯಕ್ತೇನ ದತ್ತೇನ ವಿತ್ತೇನ. ಏನು ಭಗವಂತ ಕೊಟ್ಟಿದ್ದಾನೋ ಆ ಭಾಗ್ಯವನ್ನು ಮಹಾಭಾಗ್ಯ ಅಂತ ಸ್ವೀಕಾರ ಮಾಡಿ. ಅತಿ ಆಸೆ ಪಡಬೇಡ, ಎದುರ್ಚಾರ ಸಂತುಷ್ಟಿ ಇರಬೇಕು ನಿನಗೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಉಪನಿಷತ್ ವಿಚಾರವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಂದೆಗಳು ಒಂದೇ ಕಾಲದಲ್ಲಿ ನಿಂತುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ಸ್ವಾಮಿಭವನಗಳು, ಶತರೂಪಾದೇವಿಯರು. ಆಗ ಯಾತುಧಾನ ದೈತ್ಯರೆಲ್ಲ ಬಂದು ನುಗ್ಗಬೇಕು ಅಂತ ಬಂದಾಗ ಯಜ್ಞನಾಮಕ ಪರಮಾತ್ಮ ಇಂದ್ರ ಪದವಿಯಲ್ಲಿದ್ದಾನೆ. ಇವರ ಮಕ್ಕಳೇ ಆಕೂತಿ ರುಚಿ ಎಂಬತಕ್ಕಂತಹ ದಂಪತಿಗಳಲ್ಲಿ ಅವತಾರ ಮಾಡಿದ ಯಜ್ಞನಾಮಕ ಪರಮಾತ್ಮ ಇವರ ಮಗನಾಗಿ ಬೆಳೀತಾ ಇದ್ದಾನೆ. ಇಂದ್ರ ಪದವಿಯಲ್ಲಿದ್ದಾಗ ಆ ಸ್ವಾಮಿ ಬಂದು ತಂದೆಗಳನ್ನು ತಾಯಿಯನ್ನು ರಕ್ಷಣೆ ಮಾಡಿದ. ಈ ವಿಚಾರ ಸ್ವಾಮಿ ವಿಚಾರವನ್ನು ಹೇಳಿದ ಮೇಲೆ ಮಿಕ್ಕ ಮನುಗಳ ವಿಚಾರವನ್ನು ಮುಂದೆ ಹೇಳ್ತಾ ಇದ್ದಾರೆ ಅಷ್ಟಮ ಸ್ಕಂದದಲ್ಲಿ. ಆ ಸಮಯದಲ್ಲಿ ಪರಮಾತ್ಮನ ಮಹಿಮೆ ಇಂತಹದ್ದು ಅಂತ ಹೇಳಿದಾಗ ರಾಜರು ಹೇಳ್ತಾರೆ, ಇಲ್ಲಿ ರೇವತರಾಜರಿಗೆ ಮತ್ತೊಬ್ಬ ಹೆಂಡತಿಯಲ್ಲಿ ಉತ್ತಮ ಸ್ಥಾಪಕ ರೇವತ ಎಂಬುದಾಗಿ 3 ಜನ ಮನ್ವಂತರಾಧಿಪತಿಗಳಿದ್ದಾಗ ಆ ವಿಚಾರವನ್ನು ಹೇಳಿದಾಗ ಈ ಶ್ರೀಕೃಷ್ಣ ತಾಪಸ ಮಂತ್ರದಲ್ಲಿ ಗಜೇಂದ್ರರನ್ನು ಉದ್ಧಾರ ಮಾಡಿದ್ದಾನೆ ಅಂತ ಹೇಳಿದಾಗ ಶುಕಾಚಾರ್ಯರು ಅಂತಹ ಪರಮಾತ್ಮನ ಮಹಿಮೆಯನ್ನು ನಮಗೆ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀರಾಜೋವಾಚ ಬಾದರಾಯಣ ಏತತ್ತೆ ಶ್ರೋತಿಮುಚ್ಚಾಮಹೇ ವಯಂ ಹರಿಯಥಾ ಗರಿಮತಿ ಗ್ರಾಹಕೃತ ಮುಮುಚಿತ್. ಶ್ರೀಹರಿ ಆ ಮೊಸಳೆಯಿಂದ ಹೇಗೆ ರಕ್ಷಣೆ ಮಾಡಿದ ಗಜೇಂದ್ರರನ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯರಿಗೆಲ್ಲ ಕೇಳ ಅನ್ಸುತ್ತೆ, ಇದೇನು ಮೊಸಳೆ ಆನೆ ಜಿಂಕೆ ಕಥೆ ಹೇಳ್ಕೊಂಡು ಭಾಗವತ ಕೇಳ್ತಿದ್ದಾಳೆ. ನಮಗೆ ಹೇಳ್ತಾ ಇರೋದು, ಬೇರೆ ಯಾರಿಗೂ ಅಲ್ಲ. ಆನೆ ಜಿಂಕೆ ಮೊಸಳೆ ಅನ್ನೋದನ್ನ ಜೀವನಿಗೆ ಅನ್ವಯ ಮಾಡ್ತಾ ಇದೆ ಭಾಗವತ. ಆನೆಯ ಸ್ವಭಾವ ಏನು, ಅಷ್ಟು ಬಲಿಷ್ಠವಾಗಿದ್ದರೂ ಕೂಡ ತಾನು ಯಾರು ಅನ್ನೋ ಜ್ಞಾನವೇ ಇಲ್ಲ. ಆತ್ಮಸ್ಮೃತಿ ವಿನಾಶಿನಿ. ತಾನು ಯಾರು ಅನ್ನೋ ಜ್ಞಾನ ಇಲ್ಲ. ಮನುಷ್ಯರು ಹಾಗೆ ಬದುಕುತ್ತಾ ಇದ್ದಾರೆ. ತ್ರಿಕೂಟ ಅಲ್ಲಿ ಭಾಗವತ ಈ ಗಜೇಂದ್ರ ಮೋಕ್ಷ ಹೇಳೋ ಕಾಲಕ್ಕೆ ಆ ವಿಚಾರವನ್ನು ಹೇಳ್ತಾ ಆಸೀತ್ ಗಿರಿವರೋ ರಾಜನ್ ಶ್ರೀಶುಕುವಾಚ ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಉಚ್ಚಿತಃ. ಅಯುತ
ಯೋಜನಾ ವಿಸ್ತಾರವಾದ ತ್ರಿಕೂಟ ಪರ್ವತ ಕ್ಷೀರಸಮುದ್ರದ ತಡೆಯಲ್ಲಿದೆ. ತ್ರಿಕೂಟ ಆ ಒಂದೊಂದು ಪದವು ಜೀವನಿಗೆ ಅನ್ವಯ ಮಾಡ್ತಾ ಇದ್ದಾರೆ. ಗಜ ಜೀವ ಹೇಗೆ ಅನ್ನೋದು ಮುಂದೆ ಹೇಳ್ತಾರೆ. ಹೇಗಿದ್ದಾನೆ ಜೀವ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತನ್ನನ್ನು ತಾನು ಮರೆತುಕೊಂಡಿದ್ದಾನೆ. ಯಾತಕ್ಕಾಗಿ ಬಂದಿದ್ದೀವಿ, ಎಲ್ಲಿದ್ದೀವಿ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋ ಜ್ಞಾನವೇ ಇಲ್ಲ ಜೀವನಿಗೆ. ಅದು ಯಾವ ಜೀವನಿಗೆ? ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದು ಉಪಾಸನ ಮಾಡಿದ ವಂಶದಲ್ಲಿ ಬಂದವರಿಗೆ, ಬೇರೆಯವರಿಗಲ್ಲ. ಎಲ್ಲರಿಗೆ ಈ ಭಾಗ್ಯ ಇಲ್ಲ. ಮನುಷ್ಯರಾದವರಿಗೆಲ್ಲ ಈ ಪರಮಾತ್ಮ ಸರ್ವೋತ್ತಮ ಜ್ಞಾನ ಆಗಲಿ, ಗುರುಭಕ್ತಿ ಆಗಲಿ, ವಾಯುದೇವರೇ ನಮ್ಮ ಗುರುಗಳು ಅನ್ನೋ ಜ್ಞಾನ ಇಲ್ಲ. ಅಂತಹ ವಂಶದಲ್ಲಿ ಬಂದವರಿಗೂ ನಾವು ಯಾತಕ್ಕೆ ಬಂದಿದ್ದೀವಿ, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗಬೇಕು ಅನ್ನೋ ಜ್ಞಾನ ಇಲ್ಲ. ಯಾಕೆ? ಆತ್ಮಸ್ಮೃತಿ ವಿನಾಶಿನಿ. ನಾನು ಯಾತಕ್ಕೆ ಅನ್ನೋ ನನ್ನ ಕರ್ತವ್ಯವೇ ಗೊತ್ತಿಲ್ಲವಲ್ಲ. ಮತ್ತನಾಗಿ ಬಿದ್ದಿದ್ದಾನೆ ಜೀವ, ಉನ್ಮತ್ತನಾಗಿ ಬಿದ್ದಿದ್ದಾನೆ. ಅದಕ್ಕೆ ಆ ಗಜವನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ಅದು ಶಾಪ ಕೊಡಬೇಕಾದ್ರೂ ಅಗಸ್ತ್ಯರು, ನೀನು ಸ್ತಬ್ಧಭೂಷಿತ ಮನಸ್ಸು ಬುದ್ಧಿ ಸ್ತಬ್ಧವಾಗಲಿ ಅಂತ ಶಾಪ ಕೊಟ್ಟರು. ಕಾರಣ ಏನಂತಂದ್ರೆ ಆನೆಗೆ ತನ್ನ ಜನ್ಮ ಏನು, ತಾನು ಯಾರು ಅಂತ ಗೊತ್ತಾಗುತ್ತಿಲ್ಲ. ಬೇರೆ ಪ್ರಾಣಿಗಳಿಗಾದ್ರೂ ಕೆಲವೊಂದು ಸಮಯ ಪರಮಾತ್ಮ ಜ್ಞಾನ ಕೊಡ್ತಾನಂತೆ. ಅದಕ್ಕೆ ಪಶ್ಚಾತ್ತಾಪ ಪಡುತ್ತೆ, ಅಯ್ಯೋ ನನ್ನ ಹಣ ಬರುವೆ, ಹೀಗಾಯ್ತಲ್ಲ ಅಂತ ಕಣ್ಣು ನೀರು ಹಾಕುತ್ತವೆ ಪ್ರಾಣಿಗಳು. ಆನೆಗೆ ಕಣ್ಣೀರು ಬರೋದಿಲ್ಲ. ಯಾವಾಗ ಬರುತ್ತೆ ಅಂದ್ರೆ ತನ್ನ ಮರಿಗೆ ಏನಾದ್ರೂ ತೊಂದರೆ ಆದಾಗ ಮಾತ್ರ ಅಳುತ್ತೆ ಅದು. ತನ್ನ ಸಂಕಟ ಆನೆಗಳು ಸತ್ತೋಗ್ಬಿಟ್ರೆ ಮಾತ್ರ ದುಃಖ ಪಡುತ್ತೆ ಹೊರತು ಇನ್ಯಾವ ಕಾಲಕ್ಕೂ ದುಃಖ ಪಡಲ್ಲ. ಯಾಕೆಂತ ಗೊತ್ತೇ ಇಲ್ಲ ನಾನು ಯಾರು ಅಂತ. ಆ ರೀತಿಯಾಗಿ ಗಜೇಂದ್ರ ಮೋಕ್ಷವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ಮಹಾನುಭಾವರಾದ ಶ್ರೀ ಶುಕಾಚಾರ್ಯರು ಈ ಆನೆಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಆನೆ ಎಂಥದ್ದು ಅಂತಂದ್ರೆ ಸಿಂಹ, ಹುಲಿ, ಚಿರತೆ, ಮಹಾ ಉಗ್ರ ದುಷ್ಟ ಪ್ರಾಣಿಗಳೆಲ್ಲ ಇದರ ವಾಸನೆ ಕಂಡ್ರೆ ಹೆದರ್ಕೊಂಡು ಹೋಗ್ತಾ ಇದ್ದಂತೆ. ಅಂದ್ರೆ ಅಷ್ಟು ಬಲಿಷ್ಠವಾದ್ದು. ಇದರ ವಾಸನೆ ಬಂತು ಅಂದ್ರೆ ಆನೆ ಬರ್ತಿದೆ ಅಂತ ಗೊತ್ತಾದ್ರೆ ಆ ವಾಸನೆಗೆ ಓಡ್ತಾ ಇದೆ, ಪಲಾಯನ ಮಾಡ್ತಾ ಇದೆ. ಸಾಧು ಪ್ರಾಣಿಗಳೆಲ್ಲ ನಿರ್ಭಯದಿಂದ ಜೀವನ ಮಾಡ್ತಾ ಇದೆ. ಯಾವ ಭಯ ಇಲ್ಲ. ಕಾಡಿನಲ್ಲಿ ಸುಖವಾಗಿ ಉದ್ಯಾನ ಮೃತವನ್ನ ಆಕ್ರಿಯಲು ಸುಯೋಷಿತ, ಹಾಗೆ ಸಂತೋಷವಾಗಿ ಸಂಸಾರದಲ್ಲಿ ಕೂತಿದೆ. ತನ್ನ ಪರಿವಾರ ಸಹಿತವಾಗಿ ಸಂತೋಷದಿಂದ ಗಜೇಂದ್ರರು ಇದ್ದಾರೆ. ಒಂದು ದಿವಸ ಒಂದು ಋತುಮತದೆ ಎಂಬತಕ್ಕಂತಹ ಒಂದು ಸರೋವರ, ದೇವತೆಗಳು ಬಂದು ಅಲ್ಲಿ ಕ್ರೀಡಾ ಮಾಡತಕ್ಕಂತಹ ಸ್ಥಳ, ಅಲ್ಲಿ ಬಂದಿದ್ದಾರೆ. ಅತ್ಯಂತ ರಮಣೀಯವಾದ ಆ ನೀರನ್ನು ನೋಡಿ ಸಂತೋಷಪಟ್ಟಿದೆ ಆನೆಗಳೆಲ್ಲ. ಅಲ್ಲಿ ಸ್ನಾನಕ್ಕಾಗಿ ಇಳಿದು ಯಥೇಚ್ಛವಾಗಿ ಕ್ರೀಡಾವನ್ನ ಆಡಿದೆ. ಆದರೆ ಎಲ್ಲ ಪ್ರಾಣಿಗಳು, ಎಲ್ಲ ಆನೆಗಳು ಮೇಲೆ ಬಂದ್ಬಿಟ್ಟು ಇದು ಮಾತ್ರ ಅಲ್ಲೇ ಕೂತಿದೆ. ತುಂಬಾ ಬಿಸಿಲು ಜಾಸ್ತಿ ಇತ್ತು ಅಂತ ಘರ್ಮತಪ್ತ, ಬಹಳ ಬಿಸಿಲಿತ್ತು ಅಂತ ಪಾಪ ಅಲ್ಲೇ ಆಟ ಆಡ್ತಾ ಇದ್ದಾಗ ದೈವಚೋದಿತ ತತ್ರೇಕದಾ ತದ್ಗಿರಿಕಾರಣಾಶ್ರಯ ಕರೆ ಹೃಗರ್ವಾರಣಯೋ ತಪಶ್ಚರನ್ ಸಖಂಡಕಂ ಕೀಚಕವೇಣು ಯತ್ರವದ್ವಿಶಾಲಗುರ್ಮಂ ಪ್ರಭುಜನ್ ವನಸ್ಪತೀನ್ ಮೃತಶ್ಚ ಯೋಚೇನ ಕೃಷಾರ್ಜಿತೇನ ತತ್ಸರೋವರಾಭ್ಯಾಂ ತತ್ಸರೋವರಾಭ್ಯಾಮತಾಗವದ್ಧೃತಂ ಪಪೌನಿಕಾನು ನಿಜನುಷ್ಕರೋತಂ ಆತ್ಮಾನವದ್ಭಿಃ ತಪಯನ್ ಗತಗ್ಭವಃ ತಂ ತತ್ರ ಕಶ್ಚಿನ್ ನೃಪ ದೈವಚೋದಿತೋ ಗ್ರಾಹೋ ಬಲೀಯಾಶ್ಚರಣೇ ಋಷಾಗ್ರಹೀತ್. ದೈವಚೋದಿತ ಭಗವತ್ ಸಂಕಲ್ಪಾನುಸಾರ ಒಂದು ಮೊಸಳೆ ಬಂದು ಕಾಲಿಡಿದೆ. ಬಹಳ ಪ್ರಯತ್ನ ಪಡ್ತು. ಎಲ್ಲ ಬಂಧುಗಳೆಲ್ಲ ಪ್ರಯತ್ನ ಪಟ್ಟರು ನಡೆಯೋಕ್ಕೆ. ಮೇಲೆ ಎಳ್ಕೊಂಡ್ಬಿಡೋಣ ನನ್ನ ಯಜಮಾನನನ್ನು ಅಂತ. ಅದು ಯಾವುದು? ಬರೀ ಹೆಣ್ಣು ಆನೆಗಳೆಲ್ಲ. ಮದಗಜವೆಲ್ಲ ಸೇರಿದರೇನು ಅದರ ಮೇಳೆಗೆ ಒದಗಲಿಲ್ಲ ಮದನನಯ್ಯ ಮಧುಸೂದನಾಯನರು ಅತಿವೇಗದಿ ಬಂದೊದಗಿದೆ ಕೃಷ್ಣ ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ಮದಗಜಗಳಿಗೆ ಆಗಲಿಲ್ಲಂತೆ. ಕುತಃ ಕರುಣ್ಯ ಭಗವಂತಿ ಮೋಚಿತಂ. ಗಂಡ ಆನೆಗಳೇ ಆಗಲಿಲ್ಲ, ಮದಗಜಗಳಿಗೆ ಆಗಲಿಲ್ಲ. ಇನ್ನು ಹೆಣ್ಣು ಆನೆಗಳು ನಮ್ಮನ್ನು ಬದುಕಿಸ್ತವ ಪ್ರಯತ್ನ ಪಟ್ಟಿದ್ದಾರೆ. ಸಂಕಟಪಟ್ಟು ದೂರ ಇದ್ಕೊಂಡು ಅಳ್ತಾ ಇದೆ. ಎಲ್ಲ ಬರಕ್ಕಾಗಲಿಲ್ಲಂತೆ. ಆಗ ಯಾಕೆ ಮಾತಾಡ್ತಿದ್ದಾರೆ ಅಂದರೆ, ಎಷ್ಟು ದಿವಸ ಇದು ಹೊಡೆದಾಟ? ಒಂದು ದಿವಸವ, ಒಂದು ತಿಂಗಳ, 2 ತಿಂಗಳ? ದಿವ್ಯಂ ಸಹಸ್ರಂ,
ದೇವತಾಮಾನದಲ್ಲಿ 1000 ವರ್ಷ, ಅಂದರೆ ಮನುಷ್ಯಮಾನದಲ್ಲಿ 3,60,000 ವರ್ಷಗಳ ಕಾಲ ಯುದ್ಧ ಆಗಿದೆ ಮೊಸಳೆಗೂ ಆನೆಗೂ. ಇದನ್ನು ನೋಡುವುದು ದೇವತೆಗಳಲ್ಲ. ಇದೆಂತಹ ಯುದ್ಧ ಇದು? ಒಂದು ಕ್ಷಣದಲ್ಲಿ ಎಳ್ಕೊಂಡು ನಿಂತ್ಬಿಡುತ್ತೆ. ದಿವಸ ಕಡಿಮೆ ಆಗುತ್ತೆ ಶಕ್ತಿ ಆನೆಗೆ, ಮೊಸಳೆಗೆ ಜಾಸ್ತಿ ಆಗುತ್ತೆ. ನೀರಿನಲ್ಲಿ ಅದರ ಶಕ್ತಿ ಜಾಸ್ತಿ, ಆನೆಗೆ ಭೂಮಿ ಮೇಲೆ ಶಕ್ತಿ ಜಾಸ್ತಿ. ಇಂತಹ ಪ್ರಬಲವಾದ ಮೊಸಳೆ 1,000 ವರ್ಷಗಳ ಕಾಲ ಜಗಳ ಆಡಿದೆ, ಯುದ್ಧ ಮಾಡಿದೆ ಅಂತಂದರೆ ದೇವತೆಗಳಿಗೆಲ್ಲ ಆಶ್ಚರ್ಯ ಆಯಿತು. ನೋಡ್ತಾ ಇದ್ದಾರೆ, ಎಲ್ಲ ಪ್ರಯತ್ನ ಮಾಡ್ತಂತೆ. ಪ್ರಯತ್ನ ಮಾಡಿ ನಾನು ಬದುಕೊಂಡು ಮೇಲೆ ಬಂದ್ಬಿಡ್ತೀನಿ ಅಂತ. ಜೀವನ ಹಾಗೆ ಮಾಡ್ತಾನೆ. ಅಹಮೇವ ಇದಂ ಕರಿಷ್ಯೆ ಅರ್ಥಿ ಸಮರ್ಥ ವಿದ್ವಾನ್. ದೇವರು ಒಂದೊಂದು ಕೊಟ್ಟಾಗೂ ಅಹಂಕಾರದಿಂದ ಕೆಳಗೆ ಬಿಡ್ತಾನೆ ಹೊರತು ಜೀವ ಮೇಲೆ ಹೋಗ್ಬೇಕು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ವಿದ್ಯಾ ಕೊಟ್ರೆ ನಾನೇ ದೊಡ್ಡ ವಿದ್ಯಾವಂತ, ನನಗೆ ಗೌರವ ಮಾಡ್ರಿ, ನಾನೇ ಅದಕ್ಕೆ ಅಧಿಕಾರಿ, ಆ ಅಜ್ಞಾನ ಕೊಡ್ತಾನೆ. ಐಶ್ವರ್ಯ ಕೊಟ್ರೆ ಪುಣ್ಯವಸ್ತಿ ಸದೃಶೋಮಯ ಯಕ್ಷಿಯ ದಾಸ್ಯಾಗಿ ಮೋದಿಷ್ಯ ಅಜ್ಞಾನ ಮೋಹಿತ, ಅಲ್ಲಿ ಹೇಳೋತಾನೆ. ಬಲ ಕೊಟ್ರೆ ಓಹೋ ನನ್ನಂತ ಬಲಿಷ್ಠರು ಯಾರಿದ್ದಾರೆ, ಅಧಿಕಾರ, ಜ್ಞಾನ, ಬಲ, ಐಶ್ವರ್ಯ ಒಂದೊಂದು ನಾಶಕ್ಕೆ ಆಗುತ್ತೆ ಕಾರಣ ಹೊರತು ಉದ್ಧಾರಕ್ಕೆ ಆಗೋದೇ ಇಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ. ಶಕ್ತಿ ಕೊಟ್ಟ ಪರಮಾತ್ಮ ಏನಾಯಿತು? ಯಾವುದು ಪ್ರಯೋಜನ ಮಾಡಲಿಲ್ಲ, ಬರಲಿಲ್ಲ. ನಾನು ಬದುಕ್ತೇನೆ ಅಂತ ಹೋಗ್ತಾ ಇದೆ, ಎಳೀತಾ ಇದೆ ಒಳಗೆ. ಕೊನೆಗೆ ಇನ್ನು ನಾನು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾಲಕ್ಕೂ ಕೂಡ ಜೊಂಡನ್ನೆಲ್ಲ ಹಿಡ್ಕೊಂಡು ಮೇಲೆ ಬರ್ತೀನಿ ಅಂತ ಅಲ್ಲಿ ಬೆಳೆದಿದ್ದ ಜೊಂಡನ್ನೆಲ್ಲ ಹಿಡ್ಕೊತಂತೆ ಆನೆ. ಅಲ್ಲ, ಕುತಕರಿಣ್ಯ ಅನ್ನೋದು ಯಾವಾಗ ಬಂತು ಜ್ಞಾನ? ಪರಮಾತ್ಮ ಅನುಗ್ರಹ ಮಾಡ್ದ. ಪ್ರಾಗ್ಜನ್ಮನ್ ಅನುಶಕ್ಷಿತಂ, ಹಿಂದಿನ ಜನ್ಮ ದೇವರ ಸೇವೆ ಮಾಡಿದ್ರಲ್ಲ ಆ ಪುಣ್ಯ, ಅದಕ್ಕೆ ಹೇಳೋದು. ಯಾಕೆ ಪುಣ್ಯ ಮಾಡಬೇಕು ಅಂತಂದ್ರೆ ಯಾವತ್ತೋ ಅದು ನಮ್ಮನ್ನು ಕಾಪಾಡುತ್ತೆ. ಸ್ವಲ್ಪ ಮಕ್ಕಳಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಾಡಿದ ಸ್ವಲ್ಪ ಧರ್ಮ ಅನಂತ ವಿಪತ್ತುಗಳಿಂದ ಪಾರು ಮಾಡುತ್ತೆ. ಯಾವಾಗ ಮಾಡುತ್ತೆ, ಹೇಗೆ ಮಾಡುತ್ತೆ ಗೊತ್ತಿಲ್ಲ. ಆ ಧರ್ಮ ಮಾಡೋ ಕಾಲಕ್ಕೆ ಕೃಷ್ಣ ನೀನು ಮಾಡಿಸಿದ್ದು, ನಿನ್ನ ಅನುಗ್ರಹದಿಂದ ಮಾಡಿಸಿದ್ದು, ನಾನು ಮಾಡಿದ್ದಲ್ಲ ಅನ್ನೋ ಜ್ಞಾನದಿಂದ ಒಪ್ಪಿಸ್ಕೊಡ್ಬೇಕಂತೆ. ಅದು ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಂತೆ, ಅದೇನೂ ಮಾಡೋಕ್ಕಾಗಲ್ಲ. ಡಿಪಾಸಿಟ್ ಅಷ್ಟು ಭದ್ರವಾಗಿ ಬರುತ್ತೆ ಪರಮಾತ್ಮಗೆ ಒಪ್ಪಿಸಿದರೆ. ಹಿಂದಿನ ಜನ್ಮ ಮಾಡಿದ ಪುಣ್ಯದ ಫಲ ಆ ಸ್ಮೃತಿ ಬರ್ತಂತೆ. ಎಂತಹ ಪರಮಾತ್ಮ ಸ್ಮರಣೆ ಬಂತು ಅಂದ್ರೆ ಅದು ಹೇಳ್ತಾರೆ ಶುಕಾಚಾರ್ಯರು, ಅಸಾಧ್ಯವಾದದ್ದು ಸಾಧ್ಯ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ವಾಯುದೇವರಿಗೆ ಒಂದು ಬಿರುದುಂಟು, ಅಸಾಧ್ಯ ಸಾಧಕ ಸ್ವಾಮಿ, ಅಸಾಧ್ಯಂತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾಲಿ ಸಾಧನೆ ಪ್ರಭು ಅಂತ ಹನುಮಂತ ದೇವರು. ಅಸಾಧ್ಯ ಸಾಧಕರು ಯಾರು ಅಂದ್ರೆ ವಾಯುದೇವರು. ಅದಕ್ಕೆ ಭಾಗ್ಯ ಕೊಟ್ಟಿದ್ದು ಯಾರು ಅಂತಂದ್ರೆ ಕುರ್ಮ ಸರ್ವಂ ತತ್ಪರಾನುಗ್ರಹಣ, ನಾನು ಮಾಡಿದೆ ಅಂತ ಹೇಳ್ಕೊಂಡಿದ್ರು ಹನುಮಂತ ದೇವರು. ಆ ಪರಮಾತ್ಮನಾದ ಶ್ರೀಹರಿಯಿಂದ ನಾವು ಈ ಕೆಲಸ ಮಾಡ್ತೇವೆ ಅಂತಾರೆ ಶ್ರೀಮದಾಚಾರ್ಯರು. ಆ ರೀತಿಯಾಗಿ ಪರಮಾತ್ಮನ ಪ್ರತಿಯೊಂದು ಕೆಲಸದಲ್ಲಿ ಅವನ ಸ್ಮರಣೆ ಇತ್ತು ಅಂತಂದ್ರೆ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋಕ್ಕೆ ಈ ಗಜೇಂದ್ರರಿಗೆ ತಾವು ಹಿಂದೆ ಮಾಡಿದ ಪುಣ್ಯದ ಫಲರೂಪವಾಗಿ ಅಯ್ಯೋ ಸರ್ವ ರಕ್ಷಕ, ಅನಾಥ ರಕ್ಷಕ, ಅನಿಮಿತ್ತ ಬಂದು ಪರಮಾತ್ಮ ಅನ್ನೋ ಜ್ಞಾನ ಬಂದಂತೆ. ಹಾಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಬಿಟ್ಟರಂತೆ. ಬಿಟ್ಟಿದ ತಕ್ಷಣ ಒಂದೇ ಒಂದು ಹೂವ ಕಮಲ ಪುಷ್ಪವನ್ನು ತಗೊಂಡು ಸೊಂಡೆದಲ್ಲಿ ಆಹೇದ ಮಾದಿ ಪುರುಷ ಅಖಿಲ ಲೋಕನಾಥ ಯಾವ ರಕ್ಷಕರಲ್ವ ಸ್ವಾಮಿ ನಮಾಮಿ ಜ್ಞಾತೆಯ ತುರಂಗಜ ಉದಕ್ಕರಿಣ್ಯ ಭಗವಂತ ಮೋಚಿತು. ನೀನೇ ಅಲ್ಲದೆ ಬೇರೆ ಯಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಅನಿಮಿತ್ತ ಬಂದು ನೀನೇ ರಕ್ಷಣೆ ಮಾಡೋ ಅಂದಾಗ ಆಹೇದ ಮಾದಿ ಪುರುಷ ಅಖಿಲ ಲೋಕನಾಥ ತೀರ್ಥಶ್ರೇಷ್ಠ ಮಂಗಳ ನಾಮಧೇಯ ಸ್ಮೃತ್ವಾ ಹರೀತಂ ಮರಣಾರ್ಥಂ ಅಪ್ರಮೇಯ ಚಕ್ರಾಯುಧ ಬಲಗರಾಯುಧಾಧಿರೂಢ ಚಕ್ರೇಣ ನಕ್ರವದನಂ ನಿಪಾಟ್ಯ ತಸ್ಮಾತ್ ಹಸ್ತೆ ಭಗವಾನ್ ಕೃಪಯೋಜ್ಯಹಾರ. ಬಂದ ತಕ್ಷಣವೇ ಯಾವಾಗ ಜೊಂಡನ್ನ ಬಿಟ್ಟು ನೀನೇ ಗತಿ ಅಂದಾಗ, ಅಂದ್ರೆ ಎಲ್ಲವನ್ನ ಬಿಟ್ಟು ನೀನೇ ಗತಿ ಅಂದಾಗ ಪರಮಾತ್ಮ ಬಂದ. ಅನನ್ಯ ಚಿಂತೆಯಂತು ಯೇ ಜನ ಪರಿಭಾಷೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಯಾವುದು ನಾವು ಪ್ರಯತ್ನ ಪಡ್ತೀವಿ, ನಾವು ಬದುಕೋತೀವಿ ಅಂತಂದಾಗ ಆಗ ಪ್ರಯತ್ನ ಪಡಬಾರ್ದ ಅಂತಂದ್ರೆ ಆ ಪ್ರಯತ್ನವು ನಿನ್ನ ಅಧೀನ ಅಂತ ಚಿಂತನೆ ಮಾಡಬೇಕಂತೆ. ನಾವು ಪ್ರಯತ್ನ ಪಡಲೇಬೇಕು. ಒಂದು ನದಿಯಲ್ಲಿ ಗೊತ್ತಾ, ಇರಬೇಕಾದ ತಿಳ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಶಕ್ತಿ ಇದ್ದಾಗ ಕೈ ಹಿಡಿದ ಮೇಲೆ ಹತ್ತು ಹಾಕಬೇಕು. ಮಧ್ಯದಲ್ಲಿ ಹೋಗ್ತಿದ್ರೆ ನಾವು ಹೋಗ್ತೀವಿ ಅಂತಲ್ಲ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಧರ್ಮ ಮಾಡು, ನಮ್ಮ ಕರ್ತವ್ಯ ಪ್ರಯತ್ನ ಮಾಡು, ಮಿಕ್ಕಿದ್ದು ಪರಮಾತ್ಮ ನೋಡ್ಕೋತಾನೆ. ಕರ್ಮಣ್ಯೇವಾಧಿಕಾರ ಹಾತೆ ಮಾ ಫಲೇಶು ಕದಾಚನ. ಕರ್ಮ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದೇನೆ, ಫಲಾಫಲವನ್ನು ಅಪೇಕ್ಷೆ ಪಡಬೇಡ. ಯಾಕೆ ನೀನೇನು ಕರ್ಮ ಮಾಡಿದ್ದಿ, ಯಾವ ಭಾವನೆಯಿಂದ ಮಾಡಿದ್ದಿ, ಎಷ್ಟು ಭಕ್ತಿಯಿಂದ ಮಾಡಿದ್ದಿ ಅನ್ನೋದು ನನಗೆ ಗೊತ್ತು. ಅದಕ್ಕೆ ತಕ್ಕ ಫಲ ಕೊಡ್ತೀನಿ.
ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕು, ಮಾರ್ಕ್ಸ್ ಕೊಡೋರು ಯಾರು? ಹಾಗೆ ಅದಕ್ಕೆ ಎಷ್ಟು ಕೊಡಬೇಕು, ಎಷ್ಟು ಪರಿಣಾಮ ಇದೆ ಅನ್ನೋರು ಕೊಡ್ತಾರೆ. ಹಾಗೆ ಪರಮಾತ್ಮ ನಾವು ಕರ್ತವ್ಯವನ್ನು ಮಾಡಬೇಕು. ಆ ಕರ್ಮ ಮಾಡೋ ಕಾಲಕ್ಕೂ ನಿನ್ನ ಅನುಗ್ರಹ ಅಂತ ಚಿಂತನೆ ಮಾಡಿ ದೇವರಿಗೆ ಒಪ್ಪಿಸ್ತಕ್ಕಂತಹ ಒಂದು ವಿಚಾರವನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ತೋರಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಮಹಾಪ್ರಭು ಪರಮಾತ್ಮನನ್ನ. ನಮ್ಮ ಶಾಂತಾಯ ಘೋರಾಯ ಮೂಢಾಯ ಗುಣಕರ್ಮಣೆ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನಘನಾಯ ಚ. ಪರಮಾತ್ಮ 3 ವಿಧವಾದ ಸೃಷ್ಟಿಯನ್ನು ಸ್ವೀಕಾರ ಮಾಡಿದಾಗಲೂ ಕೂಡ ದೇವತಾ ಸೃಷ್ಟಿ, ಮಾನುಷ ರೂಪಿ ಮತ್ತು ತಲಿಯ ಜನ್ಮ ಯಾವುದರಲ್ಲೂ ತಗೊಂಡು ಅವನು ಪರಿಪೂರ್ಣನಾಗಿದ್ದಾನೆ, ನಿತ್ಯತೃಪ್ತನಾಗಿದ್ದಾನೆ, ನಿರಪೇಕ್ಷನಾಗಿದ್ದಾನೆ, ಪೂರ್ಣಕಾಮನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಮೂಢ ಅಂತ ಬೈತಾರೆ. ನಮಗೇನಾದ್ರು ಮೂಢ ಅಂತ ಬೈದ್ಬಿಟ್ರೆ ಕೋಪ ಬರುತ್ತೆ, ಏನು ನಮ್ಗೆ ಇಷ್ಟು ಅವಮಾನ ಮಾಡಿಬಿಟ್ಟು ಅಂತ. ಪರಮಾತ್ಮ ಅನ್ಸ್ಕೊತಿದ್ದಾರೆ ಮೂಢ ಪರಮಾತ್ಮನೇ. ಗಜೇಂದ್ರ ಸ್ತೋತ್ರ ಮಾಡ್ತಿದ್ದಾರೆ, ಮೂಢ ಅಂತ ಕರೀತಿದ್ದಾರೆ. ಅವಮಾನ ಆಯ್ತೇನು ಪರಮಾತ್ಮನಿಗೆ? ಮೂಢ ಅಂತಂದ್ರೆ ಜ್ಞಾನ ತಿರೋಹಿತವಾದ ತ್ರಿಜಗ್ಯೋನಿ ವರಾಹಾದಿ ಅವತಾರವನ್ನ, ಮತ್ಸ್ಯಾದಿ ಅವತಾರವನ್ನು ಸ್ವೀಕಾರ ಮಾಡಿದ, ಲೋಕೋದ್ಧಾರ ಮಾಡಿದ ಪರಮಾತ್ಮ ನೀನು ಅಂತ ಸ್ತೋತ್ರ ಮಾಡ್ತಿದ್ದಾರೆ. ಶಾಂತಾಯ ರಾಮಾವತಾರ, ಕೃಷ್ಣಾವತಾರ, ದತ್ತ, ಕಪಿಲ, ವೇದವ್ಯಾಸ ರೂಪವನ್ನು ಶಾಂತ ರೂಪ. ಘೋರಾಯ ಪರಶುರಾಮ, ನರಸಿಂಹ ಈ ರೂಪವನ್ನು ಸ್ವೀಕಾರ ಮಾಡಿ ಲೋಕದ ರಕ್ಷಣೆ ಮಾಡಿದ್ರು ಶ್ರೀಕೃಷ್ಣ. ಸರ್ವರೂಪೇಶು ಅಭೇದವಾದ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಮಹಾನುಭಾವರು. ಇದು ತತ್ವಜ್ಞಾನ. ಭಾಗವತ ಕೇಳಬೇಕು ಅಂದ್ರೆ ಪ್ರಮೇಯ ಜ್ಞಾನದಿಂದ ಕೇಳಬೇಕು. ಕಥಾ ಆನೆಯ ಕಥೆ, ಆನೆ ಮುಸಳ ಕಥೆ ಬಂದು ಪರಮಾತ್ಮ ಬಂದ, ಚಕ್ರ ಬಿಟ್ಟ, ಕರ್ಕೊಂಡು ಹೋದ, ಅಷ್ಟು ಹೇಳ್ಬಿಟ್ರೆ ಭಾಗವತ ಆಗಲ್ಲ. ಯಾಕೆಂದ್ರೆ ಒಳಗಿರ್ತಕ್ಕಂಥ ತಾತ್ಪರ್ಯ ಅಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಸ್ತೋತ್ರ ಮಾಡಿದಾಗ ಭಗವಂತ ಬಂದ, ಪ್ರೀತಿಯಿಂದ ಒಂದೇ ಕೈಯಲ್ಲಿ ಸ್ಪರ್ಶ ಮಾಡಿ ಎತ್ತಿ ದಂಡೆಗೆ ಬಿಟ್ಟ. ಅನಾಯಾಸವಾಗಿ ದೊಡ್ಡಗಳನ್ನಾಗಿ ಬಂದ ಪರಮಾತ್ಮ ಬರುವ ಕಾಲಕ್ಕೆ ಹೇಳ್ತಿದ್ದಾರೆ ಎಷ್ಟು ಅವರಿಗೆ ಆತುರ ಅಂತ. ತನ್ನ ಭಕ್ತರನ್ನು ರಕ್ಷಣೆ ಮಾಡುವ ಆತುರ ಎಷ್ಟಿತ್ತು ಅಂದ್ರೆ ಮಡದಿಗೆ ಬೇಡದೆ ಬಿಡುವುದನ್ನೇ ಬಂತು ಅಂತ. ಅನ್ವಧಾವ ಸ್ವಯಂ ಶೀಘ್ರಂ ಕ್ಷುದ್ರ ಮೋಕ್ಷಯ ವೈಕುಂಠಂಬ ಪ್ರತ್ಯಕ್ಷಯ ಭಕ್ತ ಚಕ್ಷುಮುಚ್ಚೆ. ಹೆಂಡತಿಗೆ ಹೇಳಿದಂತೆ, ಬಾರಬಾರದವ್ರಿಗೆ ಹೇಳಿದಂತೆ, ಹನುಮಂತ ದೇವರಿಗೆ ಹೇಳಿದಂತೆ, ಗರುಡದೇವರಿಗೂ ಹೇಳಿದಂತೆ, ಓಡೋಡಿ ಬಂದಂತೆ. ಗರುಡದೇವರು ಬಂದು ಸ್ವಾಮಿ ಅನುಗ್ರಹ ಮಾಡಿ ಕ್ಷಮಿಸ್ಬೇಕು ಅಂತೆ. ಮತ್ತೆ ಹನುಮಂತ ದೇವರು ಬಂದು ಪಾದಕ್ಕೆ ಹೇಳ್ತಾರೆ, ಹನುಮ ನಿನ್ನ ಭಕ್ತಿ ಗೊತ್ತು ನನಗೆ, ಆಮೇಲೆ ಹಾಕೋತೀನಿ, ನನ್ನ ಕೂಸು ಕಾಯ್ತಾ ಇದೆ ಅಂತ ಓಡಬಂದಂತೆ ಪರಮಾತ್ಮ. ಯಾಕೆ ಅಂದ್ರೆ ಅಲ್ಲಿ ಪೀಡಿತವಾಗಿದೆ, ಕೂಗಿದ ತಕ್ಷಣ ಹೋಗ್ಬೇಕು. ಮತ್ತೆ ಅಲ್ಲಿಂದ ಕೂಡ ಆತುರ ಯಾಕೆ ತೋರಿಸ್ತಾ ಅಂತಂದ್ರೆ ಪರಮದಯಾಳು ಪರಮಾತ್ಮ ದಯಾ ಎಷ್ಟು ದೊಡ್ಡದು ಅಂತ ತೋರಿಸ್ತಾ ಇದ್ದಾರೆ. ದೇವರು ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂದ್ರೆ ಇದ್ದಲ್ಲೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಗಜೇಂದ್ರದಲ್ಲೂ ಇದ್ದಾನೆ, ಮೊಸಳೆಯಲ್ಲೂ ಇದ್ದಾನೆ, ನೀರಿನಲ್ಲೂ ಇದ್ದಾನೆ, ಅಣೋರಮಯ್ಯ ಮಹತ್ವಮಯ್ಯ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಮತ್ತೆ ಯಾಕೆ ಅಷ್ಟು ಆತುರ ತೋರಿಸ್ತಾ ಅಂದ್ರೆ ನನ್ನ ಭಕ್ತರನ್ನ ಅಷ್ಟು ಪ್ರೀತಿಯಿಂದ ರಕ್ಷಣೆ ಮಾಡ್ತೇನೆ. ಯಾರು ನನ್ನ ಅವಲಂಬನೆ ಮಾಡ್ತಾರೋ ಅವರನ್ನು ನಾನು ಅಷ್ಟು ಪ್ರೀತಿಯಿಂದ ರಕ್ಷಣೆ ಮಾಡ್ತೇನೆ. ಪರಮದಯಾಳು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರ ಸಹಿಷ್ಣು ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಅರ್ಪಣೆ ಮಾಡಿದ್ರು. ಆ ರೀತಿಯಾಗಿ ಓಡಿ ಬಂದಿದ್ದಾನೆ. ಅಷ್ಟೇ ಹೊರತು ನನಗೆ ವೈಕುಂಠ ಬೇಡ, ನನ್ನ ಭಕ್ತರು ಎಲ್ಲಿದ್ದಾರೋ ಅಲ್ಲಿರ್ತೇನೆ ಅಂತ. ಅಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯರು ಮದ್ಭಕ್ತಾಃ ಯತರ್ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನಾರದರಿಗೆ ಹೇಳ್ತಿದ್ದಾನೆ ಪರಮಾತ್ಮ, ವೈಕುಂಠ ಬೇಡ ನನಗೆ, ಯೋಗಿಗಳ ಹೃದಯದಲ್ಲಿ ವಾಸ ಮಾಡೋದು ಒಂದು ಭಾಗ ಆದ್ರೆ ನನ್ನ ಭಕ್ತರು ಎಲ್ಲಿ ಕೊಂಡಾಡ್ತಾರೋ ಅಲ್ಲಿ ಹೊರಟೋಗ್ತೇನೆ, ಅಲ್ಲಿ ಓಡಿ ಬರ್ತೇನೆ ಅಂತಾನೆ ಪರಮಾತ್ಮ. ಅದಕ್ಕಾಗಿ ಕೊಂಡಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ದಿವ್ಯವಾದ ಸ್ತೋತ್ರ. ಗಜೇಂದ್ರರ ಅನುಗ್ರಹಕ್ಕಾಗಿ ಪರಮಾತ್ಮ ದಯಮಾಡಿಸಿದ. ಸ್ಪರ್ಶ ಮಾತ್ರದಿಂದಲೇ ಅವರ ದುಃಖವನ್ನು ಪರಿಹಾರ ಮಾಡಿ ದಂಡೆ ಮೇಲೆ ನಿಲ್ಲಿಸಿದ್ದಾನೆ. ಇನ್ನೂ ಕಾಲು ಬಿಟ್ಟಿಲ್ಲ, ಮೊಸಳೆ ಭದ್ರವಾಗಿ ಹಿಡ್ಕೊಂಡಿದೆ. ಚಕ್ರ ಪ್ರಯೋಗ ಮಾಡ್ತಾರೆ, ಸುದರ್ಶನ ಚಕ್ರ. ಅಂತಹ ಪಾಪಕೃತ್ಯ ಮಾಡಿದ ಪ್ರಾಣಿಗೆ ಪರಮಾತ್ಮ ಚಕ್ರ ಪ್ರಯೋಗದಿಂದ ಬಿಡಿಸಬೇಕಾ? ತನ್ನ ಸಾಮರ್ಥ್ಯದಿಂದ ಹಾಗೆ ಬಿಡಿಸಬಹುದಲ್ಲ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಭೂಮಿ ಗಂಧರ್ವ ದೇವರ ಶಾಪದಿಂದ ಆಯೋಗ ಮತ್ತು ದುರ್ಭಾಗ್ಯವನ್ನು ಆ ರೀತಿಯಾಗಿ ಯಾತಕ್ಕಾಗಿ ಆನೆ ಕಾಲಿಡ್ತು ಅಂತಂದ್ರೆ ದೊಡ್ಡವರ ಪಾದವನ್ನು ಅವಲಂಬನೆ ಮಾಡಿದರೆ ನಮಗೆ ಸದ್ಗತಿ ಆಗೇ ಆಗತ್ತೆ ಅನ್ನೋದು ತೋರಿಸ್ತಾ ಇದೆ. ಗಜೇಂದ್ರರು ಸಾಮಾನ್ಯರಲ್ಲ, ಇಂದ್ರಜಿಮ್ನರಾಜರು, ಪರಮಾತ್ಮನ ಪರಮ ಭಾಗ ಭಕ್ತರು. ಅವರ ಪಾದವನ್ನು ಹಿಡಿದಾಗ ನನಗೆ ಸದ್ಗತಿ ಹಾಗೆ ಆಗತ್ತೆ ಅಂತ ಗೊತ್ತು. ದೊಡ್ಡವರ ಪಾದವನ್ನು ಅವಲಂಬನೆ ಮಾಡಿದರೆ ಇಂದಲ್ಲ ನಾಳೆ ಅವರು ಉದ್ಧಾರ ಹಾಗೆ ಆಗ್ತಾರೆ, ಸಂಶಯ ಬೇಡ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಪರಮಾತ್ಮ ಬರ್ತಾನೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ. ನನಗೆ